ಕರ್ತನಲ್ಲಿ ಪ್ರಿಯರಾದ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯು ಸಮಾಧಾನವು ತಮಗೂ ತಮ್ಮ ಕುಟುಂಬದವರಿಗೂ ಕರ್ತನು ಹೇರಳವಾಗಿ ಅನುಗ್ರಹಿಸಲಿ. ಒದಗಿಸುವ ದೇವರ ಕುರಿತು ನಾವು ಧ್ಯಾನಿಸುತ್ತಿರುವಲ್ಲಿ ಹೃದಯಂಗಮ ಮಾತು ಎಂಬ ಈ ವಾಕ್ಯದಾನದಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಮಲಾಕಿಯ ಪ್ರವಾದನೆಯ ಪುಸ್ತಕ 3ನೇ ಅಧ್ಯಾಯ 10ನೇ ವಚನ. ಮಲಾಕಿ 3:10. ನನ್ನ ಆಲಯವು ಆಹಾರ ಶೂನ್ಯವಾಗದಂತೆ ನೀವು ದಶಮಾಂಶ ಯಾವತ್ತನ್ನು ಭಂಡಾರಕ್ಕೆ ತೆಗೆದುಕೊಂಡು ಬನ್ನಿರಿ. ನಾನು ಪರಲೋಕದ ದ್ವಾರಗಳನ್ನು ತೆರೆದು ನಿಮ್ಮಲ್ಲಿ ಸ್ಥಳ ಹಿಡಿಯಲಾಗದಷ್ಟು ಸುವರವನ್ನು ಸುರಿಸುವೆನೋ ಇಲ್ಲವೋ ನನ್ನನ್ನು ಹೀಗೆ ಪರೀಕ್ಷಿಸಿರಿ. ಇದು ಸೇನಾಧೀಶ್ವರ ಯೆಹೋವನ ನುಡಿ. ಈ ವಾಕ್ಯಗಳನ್ನ ಧ್ಯಾನಿಸೋದಕ್ಕಾಗಿ ದೇವರ ಆತ್ಮ ನಮ್ಮನ್ನು ಬಲಪಡಿಸಲಿ. ಆತ ನಮ್ಮ ಮನೋನೇತ್ರಗಳನ್ನ ಬೆಳಗಿಸಿ ತನ್ನ ಜ್ಞಾನವುಳ್ಳ ಆತ್ಮವನ್ನು ನಮಗೆ ಅನುಗ್ರಹಿಸಲಿ. ದೇವರಾತ್ಮನ ತಾನೇ ನಮಗೆ ಬೋಧಿಸಿ ಕರ್ತನ ಕುರಿತಾದ ಅರಿವನ್ನು ನಮಗೆ ದಿನದಿಂದ ದಿನಕ್ಕೆ ಹೆಚ್ಚಾಗಿ ಅನುಗ್ರಹಿಸಲಿ. ನನ್ನ ದಿವಸ ನಾವು ದೇವರನ್ನು ಪರೀಕ್ಷಿಸಬಾರದೆಂಬುದಾಗಿ ಧ್ಯಾನಿಸಿದ್ದೇವೆ. ಆದರೆ ಈ ದಿನ ದೇವರು ತಾನೇ ತನ್ನನ್ನು ಒಂದು ವಿಷಯದಲ್ಲಿ ಪರೀಕ್ಷಿಸಿಕೊಳ್ಳುವುದಕ್ಕೆ ಆತನು ಹೇಳ್ತಾನೆ. ಇದರಲ್ಲಿ ಬಹಳ ಮುಖ್ಯವಾಗಿ ದೇವರ ಆಲಯ ಆಹಾರ ಶೂನ್ಯವಾಗದಂತೆ ನೀವು ದಶಮಾಂಶ ಯಾವತ್ತನ್ನು ಭಂಡಾರಕ್ಕೆ ತೆಗೆದುಕೊಂಡು ಬನ್ನಿರಿ. ಇಲ್ಲಿ ದೇವರು 10ರಲ್ಲಿ ಒಂದು ಭಾಗವನ್ನು ಆಲಯಕ್ಕೆ ತರಲಿಕ್ಕೆ ಇಲ್ಲಿ ಮಾತನಾಡ್ತಿದ್ದಾನೆ. ಹಾಗೆ ತರುವುದರಿಂದ ತಂದವರ ವಿಷಯದಲ್ಲಿ ದೇವರು ಆಶೀರ್ವಾದಗಳನ್ನ ನುಡಿತಾನೆ. ಹೇಗೆ ಹೇಳ್ತಾನೆ? ನಾನು ಪರಲೋಕದ ದ್ವಾರಗಳನ್ನು ತೆರೆದು ನಿಮ್ಮಲ್ಲಿ ಸ್ಥಳ ಹಿಡಿಯಲಾಗದಷ್ಟು ಸುವರವನ್ನು ಸುರಿಸುವೆನೋ ಇಲ್ಲವೋ ನನ್ನನ್ನು ಹೀಗೆ ಪರೀಕ್ಷಿಸಿರಿ. ದಶಮಾಂಶವನ್ನು ತರುವಂಥವರ ಮೇಲೆ ದೇವರು ಪರಲೋಕ ದ್ವಾರಗಳನ್ನ ತೆರೆಯುವಂಥ ದೇವರು. ನಂತರದಲ್ಲಿ ಅವರಿಗೆ ಸ್ಥಳ ಹಿಡಿಯಲಾಗದಷ್ಟು ಸುವರಗಳನ್ನ ಸುರಿಸುವ ದೇವರೆಂಬುದಾಗಿ ದೇವರಲ್ಲಿ ವಾಗ್ದಾನ ಕೊಟ್ಟಿದ್ದಾನೆ. ಇನ್ನು ಮುಂದುವರೆದು ನೋಡಿದರೆ ಇನ್ನೂ ಒಳ್ಳೆಯ ಸಂಗತಿಗಳಿದೆ. ಅಂಥವರ ಮೇಲೆ 11ನೇ ವಚನದಲ್ಲಿ ಹೇಳ್ತಾನೆ, ನುಂಗುವ ಹುಳವನ್ನು ನಾನು ನಿಮಗಾಗಿ ತಡೆಯುವೆನು, ಅದು ನಿಮ್ಮ ಭೂಮಿಯ ಫಲವನ್ನು ನಾಶ ಮಾಡದು, ನಿಮ್ಮ ದ್ರಾಕ್ಷಿಯ ಹಣ್ಣು ತೋಟದಲ್ಲಿ ಉದುರಿ ಹೋಗದು. ಇದು ಸೇನಾಧೀಶ್ವರ ಯೆಹೋವನ ನುಡಿ. ಮತ್ತು ಆಗ ಸಕಲ ಜನಾಂಗಗಳವರು ನಿಮ್ಮನ್ನು ಧನ್ಯರೆಂದು ಕೊಂಡಾಡುವರು, ನಿಮ್ಮ ದೇಶವು ಆನಂದವಾಗಿರುವುದು. ಇದು ಸೇನಾಧೀಶ್ವರ ಯೆಹೋವನ ನುಡಿ. ನುಂಗುವ ಹುಳುವನ್ನು ತಡಿತಾನೆ ಎಂಬುದಾಗಿ ಹೇಳ್ತಾನೆ. ಭೂಮಿಯ ಫಲವನ್ನು ನಾಶ ಮಾಡುವುದಿಲ್ಲ ಎಂಬುದಾಗಿ ಹೇಳ್ತಾನೆ. ದ್ರಾಕ್ಷಿ ಹಣ್ಣು ತೋಟದಲ್ಲಿ ಉದುರಿ ಹೋಗೋದಾಗೆ ಮಾಡ್ತಾನೆ ಎಂಬುದಾಗಿ ಹೇಳ್ತಾನೆ. ಪ್ರಿಯರೇ, ಹಾಗಾದರೆ ದೇವರು ನಮಗೆ ಅನುಭವಿಸಲಿಕ್ಕೆ ಏನು ಕೊಟ್ಟಿದ್ದಾನೋ ಅದನ್ನು ಯಾವುದೋ ನುಂಗುವ ಹುಳ, ಅಥವಾ ದೇವರು ನಮಗೆ ಕೊಡುವಂಥ ಭೂಮಿಯ ಫಲ, ಅಥವಾ ಈಗ ನಮಗೆ ಆದಾಯದಲ್ಲಿ ಅಥವಾ ಯಾವ ವಿಧದಲ್ಲಿ ನಮಗೆ ದೇವರ ಆದಾಯವನ್ನು ಇಟ್ಟಿದ್ದಾನೋ ಅದು ನಾಶವಾಗದಾಗೆ ಮಾಡ್ತಾನೆ ಎಂಬುದಾಗಿ ಹೇಳ್ತಾನೆ. ಅಥವಾ ಫಲ ಕೊಡುವಂಥ ಸಂದರ್ಭದಲ್ಲಿ ಅವುಗಳು ಉದುರಿ ಹೋಗದೆ ನಷ್ಟವಾಗದ ಹಾಗೆ ಮಾಡ್ತಾನೆ ಎಂಬುದಾಗಿ ದೇವರು ಮಾತು ಕೊಡ್ತಿದ್ದಾನೆ. ಹಾಗಾದರೆ ಇಲ್ಲಿ ದೇವರು ಯಾವ ಸಂದರ್ಭಕ್ಕೆ ಇದನ್ನು ಮಾತನಾಡ್ತಾನೆ? ಇಲ್ಲಿ ಆರಂಭದಿಂದ, ಇಲ್ಲಿ 7ನೇ ವಚನದಿಂದ, ಮಲಾಕಿ 3ನೇ ಅಧ್ಯಾಯದ 7ನೇ ವಚನದಿಂದ ದೇವರು ಕೆಲವು ಸಂಗತಿಗಳಲ್ಲಿ ಎಚ್ಚರಿಸಿ ಸಂಗತಿಗಳನ್ನ ಹೇಳಿದ್ದಾನೆ. ಹೇಗೆ ದೇವರು ನಮಗೆ ಅನುಗ್ರಹಿಸಿದಂಥ ವಿಧಿಗಳಲ್ಲಿ ಇಲ್ಲಿ ಜನರು ಓರೆಯಾಗಿ ಹೋದ್ರಂತೆ, ಅವುಗಳನ್ನ ಅನುಸರಿಸಲಿಲ್ಲವಂತೆ. ಹಾಗಾಗಿ ದೇವರು ಅವರಿಗೆ ಕರೆ ಕೊಡ್ತಿದ್ದಾನೆ. ಏನು ಕರೆ ಕೊಡ್ತಿದ್ದಾನೆ? ನನ್ನ ಕಡೆಗೆ ಪುನಃ ತಿರುಗಿದರೆ ನಾನು ನಿಮ್ಮ ಕಡೆಗೆ ಪುನಃ ತಿರುಗುವೆನು. ಹಾಗಾದರೆ ದೇವರನ್ನು ಬಿಟ್ಟು ಹೋದವರಿಗೆ ದೇವರಲ್ಲಿ ತಿರುಗಿ ಅವಕಾಶ ಕೊಡ್ತಿದ್ದಾನೆ. ತಿರುಗ್ರಿ. ಆಗ ದೇವರು ಹೇಳ್ತಾರೆ, ನಾನು ತಿರುಗ್ತಾನೆ. ನಮಗೆ ನಿಯಮ ಅರ್ಥವಾಗಬೇಕು. ವಾಕ್ಯದಲ್ಲಿ ದೇವರು ನಮಗೆ ಅನೇಕ ವಾಗ್ದಾನಗಳನ್ನ ಕೊಟ್ಟಿದ್ದಾನೆ. ಆದರೆ ವಾಗ್ದಾನಗಳನ್ನ ಪಡ್ಕೊಂಡು ನಾವು ಮೊದಲು ಸ್ಪಂದಿಸಬೇಕೆಂಬುದಾಗಿ ಆತನು ಬಯಸ್ತಾನೆ. ನಾವು ಅನೇಕ ವಚನಗಳನ್ನ ನೋಡ್ಬೋದು. ಕೆಲವೊಮ್ಮೆ ನಾನು ಪದೇ ಹೇಳಲಿಕ್ಕೆ ಹೇಳುವಂಥ ವಚನಗಳಲ್ಲಿ ಈಗ ದೇವರು ಹೇಳ್ತಾನೆ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು. ಆದರೆ ಮೊದಲು ಬೇಡಬೇಕಾದವರು ಯಾರು? ನಾವು ಬೇಡಿದರೆ ಅದನ್ನು ದೊರೆಯುವಂತೆ ಮಾಡ್ತಾನೆ. ತಟ್ಟಿರಿ ನಿಮಗೆ ತೆರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು. ಹಾಗಾದರೆ ಬೇಡುವುದು, ತಟ್ಟುವುದು, ಹುಡುಕುವುದು ಇದೆಲ್ಲ ಮೊದಲು ನಮಗೆ.
ದೇವರ ಸಮೀಪಕ್ಕೆ ಬನ್ನಿರಿ, ಆಗಲೂ ಆತ ನಿಮ್ಮ ಸಮೀಪಕ್ಕೆ ಬರೋನು. ಮೊದಲು ನಾವು ಸ್ಪಂದಿಸಬೇಕೆಂಬುದಾಗಿ ದೇವರು ಬಯಸ್ತಾನೆ. ಇಲ್ಲಿಯೂ ಅಷ್ಟೇ, ದೇವರ ಕಡೆಗೆ ಪುನಃ ತಿರುಗಿದರೆ ನಾನು ನಿಮ್ಮ ಕಡೆಗೆ ಪುನಃ ತಿರುಗುವೆನು. ಅಷ್ಟು ದೊಡ್ಡ ದೇವರು ನಮಗೆ ಎಷ್ಟೋ ವಿಷಯದಲ್ಲಿ ಕನಿಕರುಳ್ಳವನಾಗಿರಬೇಕಾದ್ರೆ ಆತ ನಮಗೆ ಮೇಲನ್ನು ಮಾಡೋದಕ್ಕಾಗಿ ಆತನು ಅನೇಕ ವಿಷಯಗಳನ್ನು ತಿಳಿಸುವಾಗ ಅದಕ್ಕೆ ನಾವು ಸ್ಪಂದಿಸಬೇಕೆಂಬುದಾಗಿ ಬಯಸ್ತಾನೆ. ನಾವು ಹಠವಾದಿಗಳಾಗಿ ಮಂಡುರುದಿನಿಂದ ನಾನೇ ಯಾಕೆ ಮೊದಲು ಮಾಡಲಿ, ದೇವರೇ ಮಾಡಲಿ, ಇದು ಒಳ್ಳೆಯ ನಡವಳಿಕೆ ಅಲ್ಲ. ಇದನ್ನು ಹೇಳಿ ದೇವರು ನೇರವಾಗಿ ಅಪವಾದ ಆಗ್ತಿದ್ದಾನೆ. ವಾಕ್ಯ ಭಾಗದಲ್ಲಿ 8ನೇ ವಚನದಲ್ಲಿ. ಯಾವ ಅಪವಾದ? ನಮ್ಮ ಮೇಲೆ ಯಾವ ಅಪವಾದ? ನರಮನುಷ್ಯರು ದೇವರಿಂದ ಕದ್ದುಕೊಳ್ಳಬಹುದು, ನೀವು ನನ್ನಿಂದ ಕದ್ದುಕೊಳ್ಳುತ್ತಿದ್ದೀರಿ, ನಿನ್ನಿಂದ ಏನು ಕದ್ದುಕೊಂಡಿದ್ದೇವೆ ಎಂದು ಕೇಳುತ್ತೀರೋ? ದಶಮಾಂಶ, ನನಗೋಸ್ಕರ ಪ್ರತ್ಯೇಕಿಸಬೇಕಾದ ಪದಾರ್ಥ ಇವುಗಳನ್ನೇ. ಹಾಗಾದರೆ ನಮಗೆ ಅರ್ಥವಾಗಲಿ, ನಮಗಿರುವಂಥ ಆದಾಯದಲ್ಲಿ ದೇವರ ಭಾಗ ಹೊಂದಿದೆ. ಒಬ್ಬ ರೈತ ಬೆಳೆ ಬೆಳೆದ್ರೆ ಅದರಲ್ಲಿ ಅನೇಕ ಭಾಗಗಳಿವೆ. ಅದರಲ್ಲಿ ಉತ್ತಮವಾದ ಪೈರು, ಅದರಲ್ಲಿ ಸಿಕ್ಕಿದ ಬೀಜ, ಸಾಧಾರಣ ಒಬ್ಬ ಬುದ್ಧಿವಂತ ರೈತ ಅದನ್ನು ಮುಂದಿನ ಬೆಳೆಗೆ ಮೀಸಲಿಡ್ತಾನೆ. ನಂತರದಲ್ಲಿ ಬೆಳೆಯ ಇನ್ನೊಂದು ಪ್ರಮುಖ ಭಾಗವನ್ನು ತನಗೆ ಆಹಾರವಾಗಿ ಇಟ್ಟುಕೊಳ್ತಾನೆ. ಅವುಗಳಲ್ಲಿ ಹೆಚ್ಚಾದದನ್ನು ಆತನು ವ್ಯಾಪಾರಕ್ಕಾಗಿ ಆತನು ಬಳಸ್ತಾನೆ. ಬಿತ್ತನೆಯ ಭಾಗವಿದೆ, ಆಹಾರದ ಭಾಗವಿದೆ, ವ್ಯಾಪಾರದ ಭಾಗವಿದೆ. ಹಾಗೆ ನಮಗೆ ಬರುವಂಥ ಆದಾಯದಲ್ಲಿ ದೇವರಿಗೆ ಹೋಗತಕ್ಕ ಭಾಗವಿದೆ, ನಾವು ಬಳಸಲೆಂದು ದೇವರು ಕೊಟ್ಟ ಒಂದು ಪ್ರಮುಖ ಭಾಗವಿದೆ, ಅದನ್ನು ನಾವು ಮರಿಕೊಡುದು. ಅದರಲ್ಲಿ ಇನ್ನೊಂದು ಭಾಗವಿದೆ, ನಮ್ಮ ಸುತ್ತಮುತ್ತಲು ಕೊರತೆಯುಳ್ಳ ಜನರಿದ್ದಾರೆ, ನಮ್ಮ ಆದಾಯದಲ್ಲಿ ದೇವರು ಅವರಿಗೂ ಒಂದು ಭಾಗವನ್ನು ಇಟ್ಟಿದ್ದಾನೆ. ನಮ್ಮ ಆದಾಯವು ಎಷ್ಟು? 1000 ಸಂಬಳ, 1000 ರೂಪಾಯೋ, 10,000 ರೂಪಾಯೋ, 1 ಲಕ್ಷವೋ, ಎಷ್ಟೇ ಇರಲಿ, ಅದರಲ್ಲಿ ಒಂದು ಭಾಗ ದೇವರದು, ಬಹುತೇಕ ಭಾಗ ನಮ್ಮದು, ಅದರಲ್ಲಿ ಇನ್ನೊಂದು ಭಾಗ ಅಗತ್ಯವುಳ್ಳ ಜನರದು. ಇವುಗಳನ್ನ ನಾವು ಗ್ರಹಿಸಲೇಬೇಕು. ದೇವರು ಆದಾಯದಲ್ಲಿ ನಮಗೆ ಬಳಸಲಿಕ್ಕೆ ಕೊಟ್ಟ ಭಾಗದಲ್ಲಿ, ಅಂದರೆ ದೇವರಿಗೆ ಮತ್ತು ಅಗತ್ಯವುಳ್ಳವರಿಗೆ ಬಿಟ್ಟು ನಮ್ಮ ಭಾಗದಲ್ಲಿ ಮತ್ತು ನಾವು ಸೇವಿಸುವಂಥ ಭಾಗವಿದೆ, ನಾವು ಉಳಿಸುವಂಥ ಭಾಗವಿದೆ, ಉಳಿತಾಯ, ಮುಂದಿನ ದಿನಕ್ಕಾಗಿ ಉಳಿತಾಯಕ್ಕಾಗಿ ಉಳಿಸುವಂಥ ಭಾಗವಿದೆ. ಇದನ್ನೆಲ್ಲ ಮಾಡಲಿಕ್ಕೆ ದೇವರು ನಮಗೆ ವಿವೇಚನೆ ಕೊಡ್ತಾನೆ. ರೈತ ತಾನು ಬೆಳೆದದನ್ನೆಲ್ಲ ತಾನು ತಿಂದು ಬಿಟ್ಟರೆ, ಬಿತ್ತನೆಗೂ ಇಟ್ಕೊಳ್ಳಿಲ್ಲ, ವ್ಯಾಪಾರಕ್ಕೂ ಕೊಡಲಿಲ್ಲ, ತಾನು ತಿಂದು ಬಿಟ್ಟರೆ ಆದರೆ ಮುಂದಿನ ವರ್ಷದ ಬೆಳೆಗೆ ಏನು? ವ್ಯಾಪಾರವಿಲ್ಲದೆ ಮುಂದಿನ ಆದಾಯವೇನು? ಹಾಗಾದರೆ ದೇವರು ನಮಗೆ ಕೊಟ್ಟದ್ರಲ್ಲಿ ಕೃತಜ್ಞತೆ ದೇವರಿಗೆ ಸಲ್ಲಿಸಲೇಬೇಕು. ಅನೇಕರಿಗೆ ಪ್ರಶ್ನೆ ಇದೆ, ಹೊಸ ಒಡಂಬಡಿಕೆಯಲ್ಲಿ ದಶಮಾಂಶ ಕೊಡಬೇಕು, ಕೊಡಬಾರ್ದು. ಪ್ರೇರೆ, ಇದನ್ನು ನಿರ್ಧರಿಸಲಿಕ್ಕೆ ನಾನು ಧೈರ್ಯ ಮಾಡಲ್ಲ, ಆದರೆ ಒಂದನ್ನು ಮಾತ್ರ ನಾನು ತಗ್ಗಿಸಿಕೊಂಡು ಒಪ್ಪಿಕೊಳ್ತೇನೆ. ಇಲ್ಲಿ ದಶಮಾಂಶ ಎಂಬುದಾಗಿ ಹಳೆ ಒಡಂಬಡಿಕೆಯಲ್ಲಿ ಬರ್ತದೆ ಅಲ್ಲ, ಹಾಗಾದರೆ ದೇವರಿಗೆ ನಾವು ಕೊಡುವಂಥದ್ದು ಕಡಿಮೆ ಅಂದರೂ ದಶಮ ಭಾಗ ಇರಲಿ. ಒಂದು ವೇಳೆ ನಮ್ಮ ಹೃದಯವು ಇನ್ನೂ ಉದಾರವಾಗಿರುವುದಾದರೆ ದಶಮಾಂಶಕ್ಕೂ ಮೀರಿದ್ದನ್ನು ದೇವರಿಗೆ ಕೊಡಲಿಕ್ಕೆ ದೇವರು ನಮಗೆ ಆ ನಂಬಿಕೆಯ ಧೈರ್ಯವನ್ನು ಒದಗಿಸಲಿ. ಕನಿಷ್ಠ ಭಾಗ ಅಷ್ಟೇ ಇರಲಿ. ನಮ್ಮ ಮೂಲ ಪಿತೃವೇ ಅದನ್ನು ಕೊಟ್ಟದನ್ನು ತೋರಿಸಿರುವುದಾದರೆ, ಅಬ್ರಾಹ್ಮನಿಗೆ ಉಂಟಾದ ಆಶೀರ್ವಾದ ನಮಗೆ ಆಗಲೆಂಬುದಾಗಿ ಬಯಸುವಂಥ ನಾವು ಕನಿಷ್ಠ ಪಕ್ಷ ಅಬ್ರಾಹ್ಮನು ತೋರಿದ ದಶಾಂಶ ಕೊಡೋದ್ರಲ್ಲಿ ತೋರಿದ ವಿಧೇಯತೆಯನ್ನು ನಾವು ಕನಿಷ್ಠ ಭಾಗವಾದರೂ ತೋರಿಸೋಣ. ದಶಮಾಂಶ ಕೊಡೋದ್ರಲ್ಲಿ ಅದನ್ನು ತೋರಿಸೋಣ. ಇರಲಿ ನಮ್ಮ ವಿಷಯದ ದಶಮಾಂಶ. ಹಾಗಾದರೆ ದೇವರಿಗೆ ಸಲ್ಲಿಸಬೇಕಾದನ್ನು ನಾವು ಸಲ್ಲಿಸಲೇಬೇಕು. ಇಲ್ಲವಾದರೆ ದೇವರು ಅದಕ್ಕೆ ನಮ್ಮ ಮೇಲೆ ಆರೋಪ ಆಗ್ತಿದೆ, ನಾವು ಅದನ್ನು ಕದ್ದುಕೊಳ್ತಿದ್ದೇವೆ ಎಂಬುದಾಗಿ. ಇಲ್ಲಿ ಆಲಯಕ್ಕೆ ಅದನ್ನು ತರ್ರಿ ಎಂಬುದಾಗಿ ದೇವರು ಹೇಳುವಾಗ, ಇದಕ್ಕೆ ಸಮಕಾಲೀನವೋ ಅಥವಾ ಕೆಲವು ವರ್ಷಗಳ ಹಿಂದೆ ಒಂದು ವೇಳೆ ಒಂದು ಘಟನೆ ನಡೆದಿದೆ. ಯಾವ ಘಟನೆ? ನೆಹೆಮ್ಯ ಗ್ರಂಥದಲ್ಲಿ ನಾವು ಅದನ್ನು ಓದ್ತೇವೆ. 13ನೇ ಅಧ್ಯಾಯದಲ್ಲಿ ಅಲ್ಲಿ ನಾವು 10ನೇ ವಚನದಿಂದ ಒಂದು ಸ್ವಲ್ಪ ವಚನಗಳು, ಕೆಲವು ಭಾಗಗಳನ್ನ ಗಮನಿಸ್ತೇವೆ. ಇಲ್ಲಿ ನೆಹೆಮ್ಯನ ಕುರಿತು ನಾವು ನೋಡೋದಾದರೆ, ಸೆರೆಯಲ್ಲಿದ್ದ ನೆಹೆಮಿಯ ಅಥವಾ ಪಾರಸಿಯ ರಾಜನ ಕಾಲಕ್ಕೆ ನೆಹೆಮಿಯ, ಈತನಿಗೆ ಒಂದು ಸುದ್ದಿ ಬರ್ತದೆ, ಯೆರೂಸಲೇಮಿನ ಪೌಳಿಗೋಡೆ ಹಾಳಾಗಿದೆ. ಆತನು ವೇದನೆ ಪಟ್ಟು ಉಪವಾಸವಿದ್ದು ನಂತರ ಅರಸನ ದಯೆಯಿಂದ ಆತನು ತಿರುಗಿ ಯಹೂದ ದೇಶಕ್ಕೆ ಮರಳಿ ಆ ಪೌಳಿಗೋಡೆಯನ್ನು ಆತನು ಕಟ್ಟುವಂಥ ಒಂದು ಮಹಾಪ್ರಯತ್ನ ಮಾಡಿ ಅದನ್ನು ಸುಸ್ಥಿತಿಗೆ ತಂದ ಮೇಲೆ ನಂತರದಲ್ಲಿ ಆತನು
ಯಹೂದ್ಯರು, ದೇವಜನರು ದೇವರಿಗಾಗಿ ಆಚರಿಸಬೇಕಾದ ಕಾರ್ಯಗಳು, ಎಲ್ಲೆಲ್ಲಿ ದೇವರನ್ನ ಹಿಂದೆ ನೋಯಿಸಿದ್ರು ಆ ಭಾಗದಲ್ಲಿ ಅವರೆಲ್ಲವುಗಳಲ್ಲಿ ತಮ್ಮನ್ನು ಸರಿಪಡಿಸಿಕೊಳ್ಳುವಂಥ ಭಾಗಗಳನ್ನ ಎಲ್ಲವನ್ನ ಕ್ರಮಪಡಿಸುವಂಥ ಕೆಲಸವನ್ನು ಆತನು ಮಾಡ್ತಾನೆ. ಒಳ್ಳೆಯ ನಾಯಕತ್ವ ವಹಿಸ್ತಾನೆ. ಭಾಳ ಸೂಕ್ಷ್ಮತೆಯಿಂದಲೂ ಮತ್ತು ಮಾಡಲೇಬೇಕಾದ ಕೆಲವು ಕಾರ್ಯಗಳಿಗೆ ಬಹಳ ಕಟ್ಟುನಿಟ್ಟಾಗಿ ಅವುಗಳನ್ನ ಪಾಲಿಸುವಂಥ ಕಾರ್ಯದಲ್ಲಿ ತಾನು ಮಾತ್ರವಲ್ಲ, ಆತನೊಂದಿಗೆ ಸಕಲ ಯಹೂದ್ಯರು ಅದನ್ನು ಮಾಡಲಿಕ್ಕಾಗುವಂಥ ಒಂದು ನಾಯಕತ್ವನ ಆತನು ದಿಟ್ಟತನದಿಂದ ಪ್ರದರ್ಶಿಸ್ತಾನೆ. ನಾಯಕತ್ವದ ಕೆಲವು ಕಾರ್ಯಗಳನ್ನ ಕಲೀಲಿಕ್ಕೆ ನೆಹೆಮ್ಯನು ಬಹಳ ಒಳ್ಳೆಯ ಉದಾಹರಣೆ. ಈ ಮಧ್ಯೆ ಆತನು ಅನೇಕ ಕಾರ್ಯಗಳನ್ನು ಒಂದು ಸುಸ್ಥಿತಿಗೆ ತಂದ ಮೇಲೆ ತಿರುಗಿ ಅರಸನನ್ನು ಸಂಧಿಸಲಿಕ್ಕೆ ಆತನು ಹೋಗಿರ್ತಾನೆ. ಕೆಲವು ಕಾಲ ಕಳೆದು ತಿರುಗಿ ಬರೋದ್ರೊಳಗೆ ಇಲ್ಲಿ ಕೆಲವು ಕಾರ್ಯಗಳು ತಿರುಗಿ ಅಸ್ತವ್ಯಸ್ತವಾಗಿದೆ. ಈತನು ಕ್ರಮಪಡಿಸಿದ ಕಾರ್ಯಗಳು ಏರುಪೇರಾಗಿದೆ. ಈತನು ಬಂದು ನೋಡುವಾಗ ಏನಾಗಿದೆ, ಅನೇಕ ಲೇವಿಯರು, ಗಾಯಕರು ಅವರು ದೇವಾಲಯದಲ್ಲಿ ತಾವು ಮಾಡ್ತಿದ್ದಂಥ ಕೆಲಸವನ್ನು ಬಿಟ್ಟು ಅವರು ಹಿಂದಕ್ಕೆ ಹೋಗಿರ್ತಾರೆ. ಕಾರಣ ಅವರಿಗೆ ಯಾವ ಕಾರ್ಯಗಳು ಅವರಿಗೆ ಸಲ್ಲಬೇಕು ಅದು ಅವರಿಗೆ ಅಲ್ಲಿ ಸಿಕ್ಕಲಿಲ್ಲ. ಅಂದರೆ ಜನ ಆಲಯಕ್ಕೆ ಕೊಡಬೇಕಾದ ದಶಮಾಂಶವನ್ನು ನಿಲ್ಲಿಸಿರ್ತಾರೆ. ಇದರಿಂದ ಆಲಯದ ಭಂಡಾರದಲ್ಲಿ ಒಂದು ಶೂನ್ಯ ಸ್ಥಿತಿಯೋ ಅಥವಾ ಕಡಿಮೆ ಸ್ಥಿತಿಯೋ ಬಂದಿರ್ತದೆ. ಹಾಗಾಗಿ ಅಲ್ಲಿ ಲೇವಿಯರಿಗೆ, ಗಾಯಕರಿಗೆ ಈ ದಶಮಭಾಗದಿಂದ ಒದಗಬೇಕಾದಂಥ ಕಾರ್ಯಗಳು, ಸಂದಬೇಕಾದಂಥ ಸಂಗತಿಗಳು ಅವ್ರಿಗೀಗ ಸಿಕ್ಕುವುದಿಲ್ಲ. ಆ ಕೊರತೆ ಅನುಭವಿಸಿದ ಜನರು ಈಗ ತಮ್ಮ ತಮ್ಮ ಆ ಉದ್ಯೋಗವನ್ನು ಮರೆತು ಈಗ ಅವರು ಹೋಗಿರ್ತಾರೆ. ನೆಹೆಮ್ಯನು ಆತನ ಅರಸನನ್ನು ಸಂಧಿಸಿ ಕೆಲವು ಕಾಲ ಬಿಟ್ಟು ಹಿಂದಿರುಗಿ ಬರುವಾಗ ಈ ಒಂದು ಅಸ್ತವ್ಯಸ್ತವನ್ನು ನೋಡಿ ಆತನು ಕೂಡಲೇ ಅವರನ್ನೆಲ್ಲ ಹಿಂದಕ್ಕೆ ಕರೆಸ್ತಾನೆ. ಆ ಏರುಪೇರು ಮಾಡಿದ ಅಧಿಕಾರಿಗಳ ಜೊತೆ ಆತನು ವಾದ ಮಾಡಿದೆ ಎಂಬುದಾಗಿ ನಾವು ಓದ್ತೇವೆ. ಇದರ ದೆಸೆಯಿಂದ ನಾನು ಅಧಿಕಾರಿಗಳೊಡನೆ ದೇವಾಲಯವನ್ನು ಅಲಕ್ಷ್ಯ ಮಾಡಿದ್ದೇಕೆ ಎಂಬುದಾಗಿ ವಾದಿಸಿ ಬಿಟ್ಟು ಹೋದವರನ್ನು ತಿರುಗಿ ಕರೆಸಿ ಅವ್ರನ್ನ ಅವರವರ ಉದ್ಯೋಗದಲ್ಲಿ ಇರಿಸಿದ್ರೆ ಅಂತ ಹೇಳ್ತಾನೆ. ಕೂಡಲೇ ಅವ್ರ ಜೊತೆ ಒಂದು ವಾದ ಮಾಡಿ ಹೋದವರನ್ನೆಲ್ಲ ಹಿಂದಕ್ಕೆ ಕರೆಸಿ ನಂತರ ಇದರ ನಿಮಿತ್ತವಾಗಿ ಜನ ತಿರುಗಿ ಧಾನ್ಯ, ದ್ರಾಕ್ಷರಸ, ಎಣ್ಣೆ ಇವುಗಳನ್ನೆಲ್ಲ ಇವುಗಳ ದಶಮಾಂಶವನ್ನು ಎಲ್ಲರೂ ತಂದು ಕೊಡುವಂತೆ ಮಾಡ್ತಾನೆ. ಇದರಿಂದ ತಿರುಗಿ ಭಂಡಾರ ತುಂಬಿಕೊಳ್ತಾರೆ. ಅದನ್ನು ಸರಿಯಾಗಿ ಅವರಿಗೆ ಹಂಚಿಕೊಡತಕ್ಕ ಯಾಜಕರನ್ನು, ನಂಬಿಗಸ್ತರನ್ನು ಆತನು ತಿರುಗಿನೇ ಉದ್ಯೋಗಕ್ಕೆ ನೇಮಿಸ್ತಾನೆ. ಪ್ರಿಯರೇ, ಒಂದು ವೇಳೆ ಈ ಕಾರ್ಯವನ್ನು ನೆಹೆಮ್ಯನ ಕಾಲದ ನಂತರ, ಎಷ್ಟೋ ಕಾಲದ ನಂತರ ನೆಹೆಮ್ಯನ ಕಾಲದಿಂದ ತಿರುಗಿ ಏರುಪೇರು ಆಗಿರಲಿಕ್ಕೆ ಸಾಧ್ಯ. ಈಗ ಮಲಾಖಿ ಮೂಲಕ ದೇವರು ತಿರುಗಿ ಎಚ್ಚರಿಸ್ತಿದ್ದಾನೆ, ಇದಾಗಬಾರ್ದು. ಕಾರಣ, ಒಂದು ಕಡೆ ದೇವರು ಪರಲೋಕದ ದ್ವಾರವನ್ನು ತೆರೆದು ಯಥೇಚ್ಛವಾಗಿ ಸುರಿಸಲಿಕ್ಕೆ ಆತನು ಸಿದ್ಧನಿದ್ದಾನೆ. ಒಂದು ವೇಳೆ ನಾವೇ ನಮ್ಮ ಕೈಯನ್ನು ಮೊಟಕುಗೊಳಿಸಿ ಅದನ್ನು ದೇವರಿಗೆ ಸಲ್ಲತಕ್ಕದನ್ನು ಕೊಡದೆ ಹೋದರೆ ದೇವರು ನಮಗೆ ಕೊಡಬೇಕೆಂದಿಟ್ಟಿರುವಂಥ ಆಶೀರ್ವಾದವನ್ನು ಪಡ್ಕೊಳ್ಳಲಾರದಂಥ ದುಸ್ಥಿತಿಗೆ ನಾವು ಹೋಗಲಿಕ್ಕೆ ಸಾಧ್ಯ. ಪ್ರೇರೆ, ಇದಾಗಬಾರ್ದು. ದೇವಜನರನ್ನು ದೇವರು ವಿಶೇಷವಾಗಿ ಆಶೀರ್ವದಿಸ್ತಾನೆ. ಈ ಲೋಕದಲ್ಲಿ ಜನರಿಗೆ ಸಿಕ್ಕಬೇಕಾದ ನ್ಯಾಯ ದೊರಕುವುದಕ್ಕಾಗಿ, ನಾವು ದೇವರಿಂದ ಅಧಿಕವಾಗಿ ಪಡ್ಕೊಳ್ಳುವುದಕ್ಕಾಗಿ ದೇವರಿಗೆ ಸಲ್ಲತಕ್ಕ ಭಾಗವನ್ನು ನಾವು ಆತನಿಗೆ ಸಲ್ಲಿಸಲೇಬೇಕು. ಅಬ್ರಹಾಮನಲ್ಲಿ ಈ ನಿಷ್ಠೆಯನ್ನು ನಾವು ನೋಡ್ತೇವೆ. ಮೂಲಪಿತೃವಾದ ಯಾಕೋಬನಲ್ಲಿ ಈ ನಿಷ್ಠೆಯನ್ನು ನಾವು ನೋಡ್ತೇವೆ. ಇನ್ನು ಅನೇಕ ಭಕ್ತ ಜನರು, ಅರಸರುಗಳು ಈ ನಿಷ್ಠೆಯನ್ನು ಪ್ರದರ್ಶಿಸಿದ್ದಾರೆ. ದೇವರು ತಿರುಗಿ ಅದನ್ನು ನಮಗಿಲ್ಲಿ ತೋರಿಸ್ತಿದ್ದಾನೆ. ಹೇಬೆಲನ ಮೂಲಕ ದೇವರು ದೊಡ್ಡ ಪಾಠವನ್ನು ನಮಗೆ ಕಲಿಸ್ತಾನೆ. ಮೋಶೆ ಧರ್ಮಶಾಸ್ತ್ರದಲ್ಲಿ ದೇವರಿಗಾಗಿ ಕೊಡತಕ್ಕ ವಿಧಿಗಳನ್ನ ನಮಗೆ ಸರಿಯಾಗಿ ಕಲಿಸ್ತಾನೆ. ಹೊಸ ಒಡಂಬಡಿಕೆಯಲ್ಲಿ, ಸುವಾರ್ತೆಗಳಲ್ಲಿ ಯೇಸು ಇದರ ಕುರಿತು ನಮಗೆ ಸಾಕಷ್ಟು ಬೋಧಿಸಿದ್ದಾನೆ. ಪೌಲನ ಸೇವೆಯಲ್ಲಿ, ಅಪೊಸ್ತಲರ ಕಾಲದಲ್ಲಿ, ಅಪೊಸ್ತಲ ಕೃತ್ಯದಲ್ಲಿ, ನಂತರದಲ್ಲಿ ಪೌಲನ ಬರವಣಿಗೆಗಳಲ್ಲಿ ನಾವು ಕರ್ತನಿಗೆ ಹೇಗೆ ಕೊಡಬೇಕೆಂಬುದನ್ನು ಶಕ್ತಿ ಮೀರಿ ಕೊಟ್ಟ ಮೆಕ್ಕೆದೋನ್ಯರ ಉದಾಹರಣೆಗಳು ನಮಗೆ ಉಲ್ಲೇಖವಾಗಿ ಕೊಡಲ್ಪಟ್ಟದೆ. ಪ್ರಿಯರೇ, ಕರ್ತನಿಗೆ ಸಲ್ಲಬೇಕಾದನ್ನು ನಾವು ಕೊಡಲೇಬೇಕು. ದೇವಜನರಿಗೆ ಸಲ್ಲಬೇಕಾದನ್ನು ಕೊಡಲೇಬೇಕು. ಬಡ ಜನರಿಗೆ ಸಲ್ಲಬೇಕಾದನ್ನು ಕೊಡಲೇಬೇಕು. ಕಾರಣ, ದೇವರು ನಮ್ಮನ್ನು ಕೊಡುವಂತೆ ಮಾಡಿ ಆತನು ಕೂಡಲೇ ತನ್ನಿಂದ ನಮಗೆ ಬರಬೇಕಾದ ಆಶೀರ್ವಾದವನ್ನು ಕೂಡಿಸಿಕೊಡುವಂಥ ದೇವರು. ಹೀಗಾಗುವಂತೆ ನಾವು ಕರ್ತನನ್ನು ಆಶ್ರಯಿಸಿಕೊಳ್ಳೋಣ. ನಾವು ವಿಧೇಯತೆಗೆ ನಾವು ದೇವರ ಕಡೆಗೆ ಬರೋಣ, ಪ್ರಾರ್ಥನೆ ಮಾಡೋಣ. ಕರ್ತನೆ, ನಾವು ಈ ಭಾಗದಲ್ಲಿ ಮಾಡಿದ ತಪ್ಪುಗಳನ್ನು ದಯಮಾಡಿ ಮನ್ನಿಸಿಬಿಡು ಸ್ವಾಮಿ. ನಾವು ನಿನ್ನಿಂದ ಕದ್ದುಕೊಂಡಿದ್ದೇವೆ ಎಂಬುದಾಗಿ ನಿನ್ನ ಆರೋಪಿಸಿದಾದರೆ ಅದನ್ನು ಒಪ್ಪಿಕೊಳ್ತೇವೆ. ಕರ್ತನ ನಿನ್ನ ಮಾರ್ಗಗಳನ್ನು ಬಿಟ್ಟು ಹೊರಗೆ ಹೋಗಿದೆ ಎಂಬುದು ಒಪ್ಪಿಕೊಳ್ತೇವೆ.
ಕರ್ತನೆ, ಈ ಕಾರ್ಯಗಳನ್ನ ಮಾಡೋದಕ್ಕಾಗಿ ತಿರುಗಿ ನಾವು ನಿನ್ನ ಕಡೆಗೆ ತಿರುಗಿಕೊಳ್ತೇವೆ. ನೀನು ಆಗ ನಮ್ಮ ಕಡೆಗೆ ತಿರುಗುವಂಥ ದೇವರಾಗಿದ್ದಿ. ಕರ್ತನೆ, ನಾವು ನಿನ್ನ ಆಲಯಕ್ಕೆ ಕೊಡಬೇಕಾದದ್ದನ್ನು ಕೊಡದರ ನಿಮಿತ್ತ, ಕರ್ತನೆ, ನೇಮಿನ ಕಾಲದಲ್ಲಿ ಜನರು ಅದನ್ನು ಕೊಡದರ ನಿಮಿತ್ತ ನಿನ್ನ ಸೇವೆ ಮಾಡತಕ್ಕ ಜನರು ಕರ್ತನೆ ಸೇವೆ ಮಾಡಲಾರದೆ ಕೊರತೆ ಪಟ್ಟು ಅವರು ಹಿಂದಿರುಗಿ ತಮ್ಮ ಸೇವೆಯನ್ನು ಬಿಟ್ಟು ಹೋಗಿದ್ರಲ್ಲ ಸ್ವಾಮಿ. ನಮ್ಮಿಂದ ಕಾರ್ಯಗಳಾಗಿದ್ರೆ ಮನ್ನಿಸಪ್ಪ. ಕರ್ತನೆ, ನಿನ್ನ ಆಲಯವು, ನಿನ್ನ ಆಲಯದಲ್ಲಿ ಸೇವೆ ಮಾಡತಕ್ಕ ನಿನ್ನ ಜನರು ಕರ್ತನೆ ಅವರ ಕೊರತೆಯನ್ನು ಕಾಣದ ಹಾಗೆ ದೇವಜನರಾದ ನಾವು ನಿನಗೆ ತಕ್ಕದನ್ನು ಸಲ್ಲಿಸಲಿಕ್ಕಾಗುವಂತೆ, ನಾವು ಧೈರ್ಯದಿಂದಲೂ ನಂಬಿಕೆಯಿಂದಲೂ ಸಂತೋಷದಿಂದಲೂ ಕೊಡಲಿಕ್ಕಾಗುವಂತೆ ನಮ್ಮನ್ನು ಒಪ್ಪಿಸಿಕೊಡ್ತೇವೆ ಸ್ವಾಮಿ. ದೇವರು, ನಾವು ಅದನ್ನು ಕೊಡುವಾಗ ನಿನ್ನ ಪರಲೋಕದ ದ್ವಾರಗಳನ್ನ ತೆರೆದು ಸ್ಥಳ ಹಿಡಿಯಲಾರ್ದಷ್ಟು ಸುವರಗಳನ್ನ ಸುರಿಸುವ ದೇವರು, ನುಂಗುವ ಹುಳವನ್ನು ತಡೆಯುವಂಥ ದೇವರು, ಭೂಮಿಯ ಫಲವು ನಾಶವಾಗದಂತೆ ಮಾಡುವ ದೇವರು, ದ್ರಾಕ್ಷಿ ತೋಟದಲ್ಲಿ ದ್ರಾಕ್ಷಿ ಉದುರದಂತೆ ನಿನ್ನ ಜೋಪಾನ ಮಾಡಿಕೊಡುವಂಥ ದೇವರು, ನಮಗೆ ಉಳಿಸಿಕೊಡುವಂಥ ದೇವರು. ಕರ್ತನೆ, ನಾವು ಭೂಲೋಕದಲ್ಲಿ ಕರ್ತನೆ ಧನ್ಯರೆನಿಸಿಕೊಳ್ಳುವಂತೆ ನಿನ್ನನ್ನು ಆಶೀರ್ವದಿಸುವ ದೇವರು. ಕರ್ತನಿಂದ ಆಶೀರ್ವಾದಕ್ಕೆ ನಾವು ಪಾತ್ರರಾಗುವಂತೆ ನಮ್ಮನ್ನು ಕನಿಕರಿಸ್ರಿ. ನಿನಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಮ್ಮ ನಿನ್ನ ಕರಗಳಿಗೆ ಒಪ್ಪಿಸಿಕೊಡ್ತೇವೆ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.